ಆತ್ಮೀಯರೇ, ಸ್ಯಾಲ್ಯೂಟ್ ಟು ದಿ ಪ್ಲಸ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ. ಜಿ ಕನ್ನಡ ವಾಹಿನಿಯ ಪ್ರಖ್ಯಾತ ಧಾರಾವಾಹಿ ಕರ್ಣ ಸೀರಿಯಲಲ್ಲಿ ರೋಚಕ ಭಾರಿ ಟ್ವಿಸ್ಟ್. ಪ್ರೇಕ್ಷಕರು ಕಾಯುತ್ತಿದ್ದ ದಿನ ಬಂದೇ ಬಿಡ್ತು. ನಿತ್ಯಾಳನ್ನ ಕರ್ಣನ ಮದುವೆ ಆಗಿರೋದು ನಿಧಿಗೆ ದುಃಖ ತಂದಿದೆ. ಮನೆ ಸುಟ್ಟು ಹೋದ ಕಾರಣ ನಿಧಿ ಮತ್ತು ಅವಳ ಅಜ್ಜಿ ಕರ್ಣನ ಮನೆಯಲ್ಲೇ ಇದ್ದಾರೆ. ನಿಧಿಗೆ ಹೆಜ್ಜೆ ಹೆಜ್ಜೆಗೂ ನೋವು, ಸಂಕಷ್ಟ. ಕರ್ಣ ತನ್ನಿಂದ ದೂರ ಹೋಗೋದನ್ನು ಅವಳಿಗೆ ಸಹಿಸಲುವಾಗುತ್ತಿಲ್ಲ. ಕರ್ಣನನ್ನು ಇಕ್ಕಟ್ಟಿಗೆ ಸಿಲುಕಿದ ಪರಿಸ್ಥಿತಿಯಾಗಿದೆ. ಕರ್ಣ ಸೀರಿಯಲ್ನಲ್ಲಿ ನಿಧಿ ಮತ್ತು ಕರ್ಣ ಪ್ರೀತಿ ಮಾಡುತ್ತಿದ್ದರು, ಪ್ರೇಮಾಂಕುರವಾಗಿದ್ದರು. ಅನ್ಯೋನ್ಯವಾದ ಜೋಡಿಗಳು ಪ್ರೇಕ್ಷಕರ ಮನಸ್ಸನ್ನು ಗೆದ್ದಿದರು. ಆದರೆ ಕರ್ಣನ ತಂದೆಯ ಪಿತೂರಿಯಂತೆ ಕೊರಕ್ಷಣದಲ್ಲಿ ನಿತ್ಯ ಮತ್ತು ಕರ್ಣ ಮದುವೆ ಆಗುವ ಪರಿಸ್ಥಿತಿ ಬಂತು. ಆದರೆ ಇವರಿಬ್ಬರು ವಿವಾಹವಾಗಿಲ್ಲ. ನಿತ್ಯ ಅವಳ ಕುತ್ತಿಗೆಗೆ ಅವಳೇ ತಾಳಿ ಕಟ್ಟಿಕೊಂಡಿದ್ದಾಳೆ. ನಿತ್ಯ ಹೊಟ್ಟೆಯಲ್ಲಿ ತೇಜಸ್ ಮಗು ಬೆಳಗುತ್ತಿದೆ. ನಿತ್ಯಾಳನ್ನು ಮದುವೆಯಾಗದೇ ಇದ್ದರೂ ಕರ್ಣ ತುಂಬ ಕಾಳಜಿ ಮಾಡುತ್ತಿದ್ದಾನೆ. ಮನಸ್ಸಿನಲ್ಲಿ ನಿಷ್ಕಲ್ಮಶದ ಪ್ರೀತಿ ಇದೆ ಕರ್ಣನಿಗೆ ನಿತ್ಯಳ ಮೇಲೆ. ಇದನ್ನೆಲ್ಲ ನೋಡಿ ನಿತ್ಯ ಕೂಡ ಕರ್ಣನ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸುತ್ತಿದ್ದಾಳೆ. ಕರ್ಣನ ಒಳ್ಳೆಯ ಗುಣ ಪರಿಚಯ ಅವಳಿಗೆ ಆಗುತ್ತಿದೆ. ಆದರೆ ಜನರ ಆಗ್ರಹ ಒಂದೇ ಆಗಿತ್ತು, ಆದಷ್ಟು ಬೇಗ ಕರ್ಣ ಮತ್ತು ನಿಧಿಯನ್ನು ಒಂದು ಮಾಡಿ ಎಂದು ಸೋಷಿಯಲ್ ಮೀಡಿಯಾದಲ್ಲಿ ತರವೇರಿ ಚರ್ಚೆಗಳು ನಡೆಯುತ್ತಿದ್ದವು. ನಿತ್ಯಳನ್ನು ಕರ್ಣ ಮದುವೆಯಾಗದಿರುವುದು ನಿಧಿಗೆ ತುಂಬ ನೋವುಂಟು ಮಾಡಿದೆ. ಮನೆ ಸುಟ್ಟು ಹೋದ ಕಾರಣ ನಿಧಿ ಮತ್ತು ಅವಳ ಅಜ್ಜಿ ಕರ್ಣನ ಮನೆಯಲ್ಲೇ ಇದ್ದಾರೆ. ನಿಧಿಗೆ ಹೆಜ್ಜೆ ಹೆಜ್ಜೆಗೂ ನೋವು, ಸಂಕಷ್ಟ. ಕರ್ಣ ತನ್ನಿಂದ ದೂರ ಹೋಗೋದನ್ನು ಅವಳಿಗೆ ಸಹಿಸಲು ಆಗುತ್ತಿಲ್ಲ. ಕರ್ಣನದು ಇದೀಗ ಇಕ್ಕಟ್ಟಿಗೆ ಸಿಲುಕಿದ ಪರಿಸ್ಥಿತಿಯಾಗಿದೆ. ನಿಧಿಗೆ ಸತ್ಯ ಹೇಳಲು ಆಗದೆ, ಅವಳು ಪಡುವ ಕಷ್ಟ ನೋಡೋದು ಆಗದೆ ಪರಿತಪಿಸುತ್ತಿದ್ದಾಳೆ. ಆದರೆ ಜಿ ಕನ್ನಡದಲ್ಲಿ ಇದೀಗ ಬಿಡುಗಡೆಯಾಗಿರುವ ವಿಶೇಷ ಪ್ರೋಮೋದಲ್ಲಿ ಕರ್ಣ ತನ್ನ ಪ್ರೇಯಸಿ ನಿಧಿಗೆ ಇರುವ ಸತ್ಯವನ್ನು ತಿಳಿಸುತ್ತಾನೆ, ನಿವೇದನೆಯನ್ನು ಮಾಡಿಕೊಳ್ಳುತ್ತಾನೆ. ಇವರಿಬ್ಬರು ನಿತ್ಯ ಬದುಕು ಸರಿ ಹೋದ್ಮೇಲೆ ಮದುವೆ ಆಗೋಣ ಎಂದು ಮಾತಾಡಿಕೊಟ್ಟಿದ್ದಾರೆ. ನಾನು ನಿತ್ಯಳನ್ನು ಮದುವೆಯಾಗಿಲ್ಲ, ಅವಳ ಹೊಟ್ಟೆಯಲ್ಲಿರುವ ಮಗು ತೇಜಸ್ಸಿನಂದು ಎಂದು ಕರ್ಣ ಹೇಳಿದ್ದು ನಿಧಿ ಖುಷಿ ಪಟ್ಟಿದ್ದಾಳೆ. ಹಾಗೆ ನಿಮ್ಮ ಮತ್ತು ಹೊಟ್ಟೆಯಲ್ಲಿರುವ ಮಗು ಜವಾಬ್ದಾರಿ ಕೂಡ ನನ್ನದೇ ಎಂದು ನಿತ್ಯಾಗೆ ಭರವಸೆ ಕೊಟ್ಟಿದ್ದಾನೆ ಕರ್ಣ. ನಿಧಿ ಮತ್ತು ಕರ್ಣ ಪ್ರೀತಿಯಲ್ಲಿ ಇದ್ದಾಗಲೇ ಅವರ ಬದುಕಿನಲ್ಲಿ ಬರಸಿಡಿಲಿನ ಘಟನೆ ಸಂಭವಿಸಿತ್ತು. ಮದುವೆಯ ದಿನವೇ ತೇಜಸ್ ನಾಪತ್ತೆಯಾಗಿದ್ದ. ಆದರೆ ಈಗೊಂದು ಕಷ್ಟ ಬರುತ್ತದೆ ಎಂಬುದನ್ನು ದೇವಿಯನ್ನು ಹೊತ್ತು ಮನೆ ಮನೆಗೆ ಬರುವ ಮಹಿಳೆ ನಿಧಿ ಕರ್ಣನ ಎದುರು ಹೇಳಿಕೊಂಡಿದ್ದರು. ಮನುಷ್ಯರು ಮಾಡಿದ ಜೋಡಿ ತಾತ್ಕಾಲಿಕ, ದೇವರು ಮಾಡಿದ ಜೋಡಿ ಶಾಶ್ವತ. ನೀವಿಬ್ಬರು ಒಟ್ಟಾಗಿ ಕಷ್ಟಗಳನ್ನು ಎದುರಿಸಿ ಎಂದು ಹೇಳಿದ್ದಳು. ಅದರಂತೆ ನಿಧಿ ಈಗ ಕರ್ಣನ ಜೊತೆಯಾಗಿ ನಿಂತಿದ್ದಾಳೆ. ತಾವಿಬ್ಬರು ಸೇರಿ ಅಕ್ಕನ ಬದುಕು ಸರಿಪಡಿಸಿ ನಂತರ ಮದುವೆಯಾಗೋಣ ಎಂದು ಹೇಳಿದ್ದಾಳೆ. ಈ ಕ್ಷಣಕ್ಕಾಗಿ ಪ್ರೇಕ್ಷಕರು ಕಾಯುತ್ತಿದ್ದಾರೆ. ಆದರೂ ಕೆಲವರು ಮುಂದೆ ನಿತ್ಯಳ ಗತಿ ಏನು, ನಿತ್ಯ ಏನು ಮಾಡ್ತಾಳೆ ಎಂಬ ತರಬೇರಿ ಚರ್ಚೆಗಳು ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡುತ್ತದೆ. ಜಿ ಕನ್ನಡ ವಾಹಿನಿಯ ಪ್ರಖ್ಯಾತ ಧಾರಾವಾಹಿಯಾಗಿ ಕರ್ಣ ಧಾರಾವಾಹಿ ಹೊರಹೊಮ್ಮಿದೆ. ನಿತ್ಯ ನಿಧಿ ಕರ್ಣನ ತ್ರಿಕೋನ ಲವ್ ಸ್ಟೋರಿ TRPಯಲ್ಲಿ ಮುಂಚೂಣಿಯಲ್ಲಿದೆ. ಸ್ಯಾಂಡಲ್ವುಡ್ನ ಎಲ್ಲ ಸಿನಿಮಾಗಳ ಎಕ್ಸ್ಕ್ಲೂಸಿವ್ ಟುಡೇ ಬಾಕ್ಸ್ ಆಫೀಸ್ ಕಲೆಕ್ಷನ್ ಡೇಸ್ ರೋಚಕ ಲೇಟೆಸ್ಟ್ ಆಸ್ಟ್ರೇಲಿಯನ್ ಅಪ್ಡೇಟ್ಸ್ಗಾಗಿ ನಿಮ್ಮ ಯೂಟ್ಯೂಬ್ ಚಾನಲ್ ಸ್ಯಾಂಡಲ್ವುಡ್ ಸಬ್ಸ್ಕ್ರೈಬ್ ಆಗಿ ಫಾಲೋ ದ ಲೇಟೆಸ್ಟ್ ವಾಟ್ ಆಫ್ ಅಪ್ಡೇಟ್ಸ್ ಕನ್ನಡ ಫಿಲ್ಮ್ಸ್, ಟೆಲಿಸಿ ಹಿಸ್ಟ್ರಿ, ಅಸ್ಟಾನಿಶಿಂಗ್ ಅಪ್ಡೇಟ್ಸ್ ಇಂಡಿಯನ್ ಫಿಲ್ಮ್ ಹಿಸ್ಟ್ರಿ. ಸಬ್ಸ್ಕ್ರೈಬ್ ಟು ಯೂಟ್ಯೂಬ್ ಚಾನಲ್ ಸ್ಯಾಂಡಲ್ವುಡ್.